ರಾಯಚೂರು ನಿನ್ನೆ ಖಾಸಗಿ ಮದುವೆ. ಇವತ್ತು ನಮ್ಮ ಇಲಾಖೆಯ ಜಿಲ್ಲಾ ಮಟ್ಟದ ಸಭೆ ಇದೆ. ಅದಕ್ಕಿಂತ ಪೂರ್ವದಲ್ಲಿ ಕೃಷ್ಣಾ ನದಿಗೆ ಹೊಸದಾಗಿ ಬ್ರಿಡ್ಜ್ ಕಟ್ತಾವ. ನಿನ್ನೆ ಕೂಡ ಅದನ್ನ ವೀಕ್ಷಣೆ ಮಾಡಿದ್ವಿ. ಜೊತೆಗೆ ರಾಯಚೂರು ಸಿಂಧೂರು ರಸ್ತೆ ಕೂಡ ನಡೀತಾ ಇದೆ. ಇದಾದ್ಮೇಲೆ ಅದನ್ನು ಕೂಡ ವಿಸಿಟ್ ಮಾಡ್ತೀವಿ. ಎಲ್ಲೆಲ್ಲಿ ನಮಗೆ ನೋಡುವಂಥ ಅವಶ್ಯಕತೆ ಇದೆ ಮುಂದಿನ ದಿನಗಳಲ್ಲಿ ಅದನ್ನ ಸರಿಪಡಿಸ್ಬೇಕಂತ ಅಂಥವನ್ನೆಲ್ಲ ದಾರಿಯಲ್ಲಿ ಉದ್ದಕ್ಕೂ ಗುಲ್ಬರ್ಗದಿಂದ ಇಲ್ಲಿವರೆಗೆ ನೋಡ್ತಾ ಇದೀವಿ. ಹೊಸಪೇಟೆವರೆಗೆ ಕೂಡ ನೋಡುವಂಥ ಪ್ರಯತ್ನ ಮಾಡ್ತೀವಿ. ಅಲ್ಲ, ಸಭೆ ಮಾಡ್ತಾ ಇದ್ರಲ್ಲ ಸರ್, ಏನೇನು ವಿಷಯಗಳಿದೆ? ಇನ್ನು ಅವ್ರು ಹೇಳ್ಬೇಕು, ಅವ್ರ MLA ಗಳು ಹೇಳ್ಬೇಕು, ನಮ್ಮ ಅಧಿಕಾರಿಗಳು ಹೇಳ್ಬೇಕು ಏನು ಜಿಲ್ಲೆಗೆ ಅವಶ್ಯಕತೆ ಇದೆ ರಾಯಚೂರಿಗೆ ಮುಂದಿನ 3 ವರ್ಷಗಳಲ್ಲಿ ಮಾಡುವಂತ ಪ್ರೋಗ್ರಾಮ್ ಅನ್ನು ಹಾಕುವಂತ ಪ್ರಯತ್ನ ಮಾಡ್ತೀವಿ. ಮುಖ್ಯವಾಗಿ ಸಭೆಯಲ್ಲಿ ಬಹುತೇಕ ವಿಷಯಗಳು ಚರ್ಚೆ ಅಂದ್ರೆ ರಾಯಚೂರಿನಲ್ಲಿ ರಸ್ತೆಗಳು ಬಂದೇ ಬರ್ತದೆ. ವಿಳಂಬ, ಇನ್ನು ಟೆಂಡರ್ ಯಾಕಾಗಿಲ್ಲ, ಕಳಪೆ ಕಾಮಗಾರಿ ಬಗ್ಗೆ, ಹೊಸ ಯೋಜನೆಗಳ ಬಗ್ಗೆ ಎಲ್ಲ ಚರ್ಚೆ ಆಗ್ತಿದೆ. ಶಾಸಕರು ಹೇಳ್ಬೇಕು. ಸೊ 12 ಅಟೆಂಡ್ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಬಹುತೇಕ ಪದೇ ಪದೇ ಅದೇ ಗುತ್ತೇದಾರಗಳಿಗೆ ಕಾಮಗಾರಿಗಳನ್ನು ನೀಡ್ತಾರೆ ಅನ್ನುವಂತ ಗಂಭೀರ ಆರೋಪ ರಾಯಚೂರು PWD ಇಲ್ಲ, ಅದನ್ನ ನಾವು ನಮ್ಮ ಕೈಯಲ್ಲಿ ಇರೋಲ್ಲ. ಟೆಂಡರ್ ಹಾಕ್ತಾರೆ, ಆನ್ಲೈನ್ ಮ್ಯಾಗ ಹಾಕ್ತಾರೆ. ಅದು ನಮಗೆ ಸಂಬಂಧಪಟ್ಟದ್ದಲ್ಲ, ಯಾಕಂದ್ರೆ ಅದು ಮ್ಯಾನ್ಯುವಲ್ ಇರೋಲ್ಲ. ಆನ್ಲೈನ್ ಹಾಕ್ತಾರೆ, ಯಾರು ಸಿಗ್ತದೆ ಅವ್ರಿಗೆ ಕಡಿಮೆ ದರ ಕೊಡ್ತೀವಿ, ಅಷ್ಟೇ ನಮ್ಮ ಡ್ಯೂಟಿ. ಸರ್, ರಾಜ್ಯ ರಾಜಕೀಯದಲ್ಲಿ ನೀವೇ ಹೇಳ್ಬೇಕು ಏನ್ ನಡೀತದೆ. ಸರ್ಕಾರ ನಡೆಸ್ತಾ ಇದೀವಿ, ಒಳ್ಳೆ ರೀತಿ ನಡೀತಾ ಇದೆ. ಎಲ್ಲ ಯೋಜನೆಗಳನ್ನ ಜಾರಿ ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ. ಡೆವಲಪ್ಮೆಂಟ್ ಕೂಡ ಮಾಡ್ತಾ ಇದೀವಿ, ಎಷ್ಟು ನಮ್ಮ ಬಜೆಟ್ಗೆ ಅನುಗುಣವಾಗಿ. ಬಟ್ ಬಿಜೆಪಿ ಶಾಸಕರೆಲ್ಲ ಹೇಳ್ತಾ ಇದಾರೆ ಅನುದಾನ ನೀಡಲ್ಲ. ಈಗಿನ ಸರ್ಕಾರ ಬಂದು 2 ವರ್ಷ ಆದ್ರೂ ಕೂಡ ಹೇಳ್ತಾರ. ಅವ್ರಿಗೆ ಅದನ್ನ ಬಿಟ್ರೆ ಅವ್ರಿಗೆ ಹೇಳಲಿಕ್ಕೆ ಬೇರೆ ಏನಿಲ್ಲ. ಅವ್ರಿಗೆ ಅದನ್ನ ಬಿಟ್ರೆ ಹೇಳಲಿಕ್ಕೆ ಬೇರೆ ವಿಷಯ ಇಲ್ಲ. ಅದನ್ನ ಪದೇ ಪದೇ ಪ್ರಸ್ತಾಪ ಮಾಡ್ತಾನೆ ಇರ್ತಾರೆ. ನವೆಂಬರ್ ಮತ್ತು ಡಿಸೆಂಬರ್ ಅಲ್ಲಿ CM ಬದಲಾವಣೆ ಆಗ್ತಾರಂತ, ನಿಜನಾ ಸರ್? ಅದನ್ನ ವರಿಷ್ಠರಿಗೆ ಕೇಳ್ಬೇಕು. ಯಾಕಂದ್ರೆ ನಾವು ನಮಗೆ ಕೇಳಿ ಹೇಳಲಿಕ್ಕೆ ಆಗೋಲ್ಲ. ಅದು ವರಿಷ್ಠರ ಮಟ್ಟದಲ್ಲಿ ಇರುವಂತ ವಿಷಯ, ಅದು ನಮ್ಮ ಮಟ್ಟದಲ್ಲಿ ಇಲ್ಲ. ಸೊ ಅದನ್ನ ಅಲ್ಲಿ ಕೇಳಿದ್ರೆ ಸರಿಯಾದ ಉತ್ತರ ಸಿಗಬಹುದು ನಿಮಗೆ. CM ಬದಲಾವಣೆ ಆದ್ರೆ ಅದನ್ನೇ ಹೇಳಿದ್ರು. ನಮ್ಮ ಮಟ್ಟದಲ್ಲಿ ಇಲ್ವೇ ಇಲ್ಲ. ಅದನ್ನ ಹೇಳುವಂತ ಅಧಿಕಾರ ನಮಗಿಲ್ಲ. ಅದನ್ನ ಚರ್ಚೆ ಮಾಡುವಂತ ಅಧಿಕಾರ ಕೂಡ ನಮಗಿಲ್ಲ. H. ವಿಶ್ವನಾಥ್ ಅವ್ರು ಹೇಳ್ತಿದ್ದಾರೆ CM ಬದಲಾವಣೆ ಆದ್ರೆ ಅದನ್ನೇ ಹೇಳಿದ್ವಿ. ಉತ್ತರಕ್ಕೆ ಪ್ರಶ್ನೆಗೆ ಅದೇ ಉತ್ತರ. ನಮ್ಮ ಮಟ್ಟದಲ್ಲಿ ಅದಕ್ಕೆ ಉತ್ತರ ಸಿಗೋಲ್ಲ ನಿಮಗೆ. ಅದು ಹೈಕಮಾಂಡ್ ಕೊಡುವಂತ ವಿಚಾರ. ನೋಡೋಣ, ಅದು ವಿಷಯ ಬಂದಾಗ ನೋಡೋಣ. ಅದ್ರ ಬಗ್ಗೆ ಇನ್ನೂ ಚರ್ಚೆ ಇಲ್ಲ. ಪ್ರಸ್ತಾಪ ಬಂದಾಗ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಮಲ್ಲಿಕಾರ್ಜುನ್ ಖರ್ಗೆ ಅವ್ರು CM ಆಗ್ತಾರಂತ, ನಿಜನಾ ಸರ್? ಅದನ್ನೇ ಮತ್ತೆ ಹೇಳಿದ್ರಲ್ಲ, ಮತ್ತೆ ಅಲ್ಲೇ ಬಂದು ಸುತ್ತಾಕಿ ಅದು ಯಾರು ಹೇಳೋರಿಗೆ ಅವ್ರು ಆಗ್ತಾರಂತೆ. ನನಗೆ ಅಧಿಕಾರ ಇದೆ, ಅವ್ರಿಗೆ ಅಧಿಕಾರ ಇದೆ, ಅವ್ರು ಹೇಳಬೇಕು. ಅವ್ರು ವರಿಷ್ಠರು, ಹಿರಿಯ ನ್ಯಾಷನಲ್ ಪ್ರೆಸಿಡೆಂಟ್ ಇದ್ದಾರೆ, ಅವ್ರಿಗೆ ಹೆಚ್ಚು ವಿಷಯ ಗೊತ್ತಿರ್ತದೆ ಅಂತ ನಮಗೆ ಗೊತ್ತಿಲ್ಲ. ನಮಗೆ ಎಷ್ಟು ಸಂಬಂಧ ಇದೆ ಅಷ್ಟು ಹೇಳ್ತಾ ಇದೀವಿ. ಸೊ ಇದು ಮಿಕ್ಕಿದೆಲ್ಲ ವರಿಷ್ಠ ಹೇಳ್ಬೇಕು ಅಷ್ಟೇ. ಈ PWD ಇಲಾಖೆಯಲ್ಲಿ ಕೆಲವು ವರ್ಷ ಒಂದೇ ಕಡೆ ಠಿಕಾಣಿ ಹೂಡಿದ್ದಾರೆ, ಜನರ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ ಹೇಳ್ಬೇಕು. ಅದನ್ನು ಶಾಸಕರು ಹೇಳಿದ್ರೆ ಬದಲಾವಣೆ ಮಾಡಿ ಅವ್ರು ಹೇಳ್ಬೇಕಲ್ಲ. ಯಾರು ನೀವು ಏನಾದ್ರು ತೀರ್ಮಾನ ಅವ್ರು ಹೇಳಿದ್ರೆ ಇಲ್ಲ, ಅವ್ರು ಹೇಳ್ತಾರೆ ನಮ್ಗೆ ಇಂಥವ್ರ ಬೇಕಂತ ಹೇಳಿದಾಗ ಅದನ್ನು ಅನಿವಾರ್ಯವಾಗಿ ಮಾಡ್ಲೇಬೇಕಾಗ್ತದೆ. ಅವ್ರ ಮೇಲೆ ದೂರ ಇದ್ರೆ ಸೊ ಅದನ್ನ ಬದಲಾವಣೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಈ ಮೂಲಕ ಅಧಿಕಾರಿಗಳಿಗೆ ಏನ್ ಎಚ್ಚರಿಕೆ ಕೊಡ್ತೀವಿ? ಒಳ್ಳೆ ಕೆಲಸ ಮಾಡಬೇಕು. ಯಾಕಂದ್ರೆ ಹಿಂದಿನಕ್ಕಿಂತಲೂ ಬಹಳ ಸರಳೀಕರಣ ಮಾಡಿದ್ವಿ ನಮ್ಮ ಇಲಾಖೆಯಲ್ಲಿ, ಸುಲಭವಾಗಿ ನಡೆಯುವಂಥದ್ದು. ಸೊ ಬಹಳಷ್ಟು ಬದಲಾವಣೆ ಮಾಡಿದ್ದೀವಿ, ಹೊಸ ಹೊಸ ಯೋಜನೆ ತಂದಿದ್ದೀವಿ. ಅದನ್ನ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಅವರೆಲ್ಲ ಪ್ರಯತ್ನ ಮಾಡ್ಬೇಕಂತ ನಮ್ಮ ಸಲಹೆ ಅವರಿಗೆ. ಅದನ್ನು ಕೂಡ ಹೇಳ್ತೀವಿ. ಅದು ನಿಮ್ಮ ಇಲಾಖೆಯಲ್ಲಿ 50-50% ಇದೆ ಅಂತ ಸರ್, ನಿಜನಾ? ತಟ್ಟಿದ್ರೆ ಮತ್ತೆ ಮಂತ್ರಿ ಯಾಕೆ ಮಾಡ್ಬೇಕು ನಾವು? ಇದೆಲ್ಲ ಬೇಸ್ಲೆಸ್. ಈ ತರ ಎಲ್ಲ ಕೇಳಿದ್ರೆ 50-50 ಅಂದ್ರೆ ಕೆಲಸ ಹೆಂಗ್ ಮಾಡ್ತಾರೆ? ಯಾರೋ ಹೇಳಿದ್ದನ್ನ ಹೇಳಲಿಕ್ಕಾಗಲ್ಲ. ನೀವು ಕೂಡ ಅದನ್ನ ಗಮನ ಹರಿಸ್ಬೇಕು. ಯಾರೋ ಹೇಳಿದ್ದಕ್ಕೆ ಹಂಗೆಲ್ಲ ಆರೋಪ ಮಾಡ್ಲಿಕ್ಕೆ ಆಗೋಲ್ಲ. ಒಳ್ಳೆ ಕೆಲಸ ಮಾಡ್ತಾರೆ, ಕ್ವಾಲಿಟಿ ಕೆಲಸ ಮಾಡಬೇಕಾಗ್ತದೆ. ದಯವಿಟ್ಟು ಪ್ಲೀಸ್.